ಮುನಿಸು ಮಲೆನಾಡಿಗರಿಗಂತೂ ನಿಲ್ಲಲ್ಲ ಅಂತ ಕಾಣಿಸುತ್ತೆ. ಕಾಫಿ ಬೆಳೆಗಾರರಂತೂ ಕಳೆದ 5-6 ವರ್ಷದಿಂದ ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸ್ತಾನೆ ಬಂದಿದ್ದಾರೆ. ಇದೀಗ ಕಾಫಿ ಬೆಳೆಗಾರರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಯಾವುದು ಆ ಸಂಕಷ್ಟ ಅಂತೀರಾ? ಬನ್ನಿ, ವರದಿದೆ, ನೋಡ್ತಾ ಹೋಗೋಣ. ಕಾಫಿ ನಾಡು ಚಿಕ್ಕಮಗಳೂರು ಅಂದ್ರೆ ಗಿರಿ ಶ್ರೇಣಿಗಳು, ಅದರ ಜೊತೆ ಕಾಫಿ ತೋಟ. ಇಡೀ ದೇಶದಲ್ಲಿ ಕಾಫಿ ಅಂದ ತಕ್ಷಣವೇ ನೆನಪಾಗುವುದು ಚಿಕ್ಕಮಗಳೂರು ಜಿಲ್ಲೆ. ಆದರೆ 2019ರಿಂದಲೂ ಕಾಫಿ ಬೆಳೆಗಾರರಿಗೆ ಒಂದಾದ ಮೇಲೆ ಒಂದರಂತೆ ಸಂಕಷ್ಟ ಎದುರಾಗ್ತಾನೆ ಇದೆ. ಗುಡ್ಡ ಕುಸಿತ, ಪ್ರವಾಹ, ಬೋರ್ವೆಲ್ ಸಮಸ್ಯೆಯಿಂದ ಕಂಗೆಟ್ಟಿರೋ ಕಾಫಿ ಪ್ಲಾಂಟರ್ಸ್ಗೆ ಈ ವರ್ಷ ಮೊದಲ ಮಳೆಯೇ ನಿದ್ದೆಗೆಡಿಸಿದೆ. ಇನ್ನು ಒಣಗಿದ ಕಾಫಿಯನ್ನ ಉಳಿಸಿಕೊಳ್ಳೋದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ರೋಬಸ್ಟೋದಲ್ಲಿರೋ ಕಾಫಿ ಹಣ್ಣಿಗೆ ಕಂಟಕ ಎದುರಾಗಿದೆ. ವರ್ಷದ ಮೊದಲ ಮಳೆ ಜನವರಿಯಲ್ಲಿಯೇ ಅಬ್ಬರಿಸ್ತಾ ಇರೋದ್ರಿಂದ ಕಾಫಿ ಹಣ್ಣುಗಳು ಉದುರುವ ಆತಂಕ ಎದುರಾಗಿದೆ. ಇದಲ್ಲದೆ ಕಾಫಿ ಹೂವು ಬಿಡೋದ್ರಿಂದ ಕಾಫಿ ಕಟಾವು ಮಾಡೋಕೆ ಸಾಧ್ಯವಿಲ್ಲ. ವರ್ಷದ ಮೊದಲ ಮಳೆಯಿಂದ ಸಂಕಷ್ಟಕ್ಕೆ ಸಿಲುಕಿರೋ ಬೆಳೆಗಾರರು ಇನ್ನೊಂದು ವಾರ ಕಾಫಿ ತೋಟಕ್ಕೆ ಕಾರ್ಮಿಕರೇ ಬೇಡ ಅಂತಿದ್ದಾರೆ. ಹೂವಾಗುತ್ತೆ, ಇನ್ನೊಂದು ವಾರದಲ್ಲಿ ಹೂವಾಗುತ್ತೆ. ಹೂವಾದಾಗ ಒಂದು ವಾರದಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸನೇ ಇರಲ್ಲ. ಮೊದಲೇ ಕಾಫಿಯ ಕುಯ್ಯಲು ಈಗ ಕೂಲಿ ಕಾರ್ಮಿಕರಿಲ್ಲ. ಅಂಥ ಸಮಯದಲ್ಲಿ ಈಗ ಒಂದು ವಾರ ನಾವು ಕಾಫಿ ಕುಯ್ಯಲು ನಿಲ್ಲಿಸಬೇಕಾಗುತ್ತದೆ. ಹಾಗಾಗಿ ಈ ಮಳೆ ತುಂಬ ನಷ್ಟ ಉಂಟು ಮಾಡಿದೆ ಕಾಫಿ ಬೆಳೆಗಾರ ಅಂತ ಹೇಳ್ಬೋದು. ಒಟ್ಟಾರೆ ವರುಣಾಘಾತಕ್ಕೆ ವರ್ಷವೂ ನಲುಗ್ತಾ ಇರೋ ಕಾಫಿ ಬೆಳೆಗಾರರು 2026ರ ಜನವರಿಯಲ್ಲಿ ಅಕಾಲಿಕ ಮಳೆಗೆ ಸಂಪೂರ್ಣ ನಲುಗಿದ್ದಾರೆ. ಈ ವರ್ಷ ಮೊದಲನೇ ತಿಂಗಳೇ ವರುಣ ಮುನಿಸಿಕೊಂಡಿದ್ದು ಮುಂದೆ ಹೇಗಪ್ಪ ಅನ್ನೋ ಪ್ರಶ್ನೆ ಆವರಿಸಿದೆ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.